ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ ಆರೋಪದ ಮೇಲೆ ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ವಿರುದ್ಧ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಾಗಿದೆ. ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ವೇಳೆ ನಡೆದಿದ್ದ ಕಲ್ಲು ತೂರಾಟದ ಬಳಿಕ ಬುಧವಾರ ಸಾಮೂಹಿಕ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ವೇದಿಕೆಯಲ್ಲಿ ಸಿಟಿ ರವಿ ಭಾಷಣ ಮಾಡಿದ್ರು. ಭಾಷಣದ ವೇಳೆ ಪ್ರಚೋದನಕಾರಿಯಾಗಿ ಮಾತನಾಡಿದ್ದಾರೆ ಎಂದು ಆರೋಪಿಸಿ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಪ್ರತಿಕ್ರಿಯೆ ನೀಡಿದ್ದು, ಸಿಟಿ ರವಿಯನ್ನ ಬಗ್ಗಿಸಬಹುದು ಎಂದರೆ ಅದು ಮೂರ್ಖತನದ ಪರಮಾವಧಿ. ನಾನು ಹೆದರುವವನಲ್ಲ. ಹಿಂದುತ್ವಕ್ಕಾಗಿ ಹಾಗೂ ರಾಷ್ಟ್ರವಾದಕ್ಕಾಗಿಯೇ ರಾಜಕಾರಣಕ್ಕೆ ಬಂದಿದ್ದೇನೆ. ಸುಳ್ಳು ಹೇಳಿ ರಾಜಕಾರಣ ಮಾಡುವವನಲ್ಲ. 40 ವರ್ಷದ ಹಿಂದೆ ಒಬ್ಬರೇ MLA 2 MP ಇದ್ದಾಗಲೇ ಹೆದರಲಿಲ್ಲ. ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗೆ ಧ್ವನಿವರ್ಧಕಗಳನ್ನು ಬಳಸುವ ಹಾಗಿಲ್ಲ ಎಂದು ಸುಪ್ರೀಂ ಕೋರ್ಟ್ ಆದೇಶವಿದೆ. ಇದನ್ನ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಪಾಲಿಸುತ್ತಿದ್ದಾರೆ? ಇವರ ಮೇಲೆ ಸೋಮೋಟ ಕೇಸ್ ಹಾಕಿ ಎಂದು ಆಕ್ರೋಶ ಹೊರಹಾಕಿ ಮಾತನಾಡಿದ್ದಾರೆ. ಇಲ್ಲೇ ಉಳಿಸ್ಕೊಂಡು ಸಮಾನತೆ ಮಾತ್ರ ಅಲ್ಲ, ಎಲ್ಲ ರೀತಿಯ ಅಧಿಕಾರನೂ ಕೊಟ್ಟಿದ್ದೀವಿ. ಆದರೆ ನೀವೇನು ಮಾಡ್ತೀರಿ? ನಿಮ್ಮದೇನು, ನೀವು ನಮ್ಮ ಮಸೀದಿ ಮುಂದೆ ವಾದ್ಯ ಬಡಿಬಾರದು, ಮಸೀದಿ ಮುಂದೆ ಮೈಕ್ ಹಾಕಬಾರ್ದು. ಈ ಥರದ್ದು ಮೆಂಟಾಲಿಟಿನ ಬದಲಾಗಬೇಕು. ಇದು ಪ್ರಚೋದಿಸೋದು. ಮತ್ತು ಮದ್ದೂರಿನಲ್ಲಿ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಕಲ್ಲು ಹೊಡೆದವ್ರು ಯಾರು? ಕಲ್ಲು ಹೊಡೆದು ಸಹಿಸ್ಕೋಬೇಕಾ? ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರೆ ಸಹಿಸ್ಕೋಬೇಕಾ? ಗಣೇಶನ ವಿಗ್ರಹದ ಮೇಲೆ ಉಗಿದ್ರೆ ಸಹಿಸ್ಕೋಬೇಕಾ? ಎಷ್ಟು ದಿನ ಸಹಿಸ್ಕೊಳಕ್ಕಾಗತ್ತೆ? ನೀವು ಸಹಿಸ್ಕೋತೀರಾ? ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ಗೆ DJ ಹಳ್ಳಿ KJ ಹಳ್ಳಿನಲ್ಲಿ ಊರು ಸುಟ್ರಿ, ದಲಿತ ಶಾಸಕರ ಮನೆ ಸುಟ್ರಿ, ಒಂದು ಸಣ್ಣ ಪೋಸ್ಟಿಗೆ ಅದೇನು ಅಂತ ತಿಳ್ಕೊಳಕ್ಕಾಗದೆ ಪೊಲೀಸ್ ಸ್ಟೇಷನ್ ಸುಟ್ರಿ. ನೀವು ಸುಡ್ಬೋದು. ಹಿಂದೂ ಸಮಾಜ ನೀವು ಹೇಳಿದ್ದೆಲ್ಲ ಸಹಿಸ್ಕೋಬೇಕು. ನಿಮಗೆ ಕಾನೂನಿನ ಬಗ್ಗೆ ಗೌರವ ಇಲ್ಲ, ನಾವು ಕಾನೂನಿಗೆ ಗೌರವ ಕೊಟ್ಕೊಂಡು ನೀವು ಅಂದಿದ್ದೆಲ್ಲ ಅನ್ಸ್ಕೋಬೇಕು. ಆ ಕಾಲ ಇಲ್ಲ ಅನ್ನೋದು ನಾನು ಹೇಳಿದ್ದೇನೆ. ನೀವು ಆ್ಯಕ್ಷನ್ ಮಾಡಿದ್ರೆ ರಿಯಾಕ್ಷನ್ ಬರುತ್ತೆ ಅಂತ ಹೇಳಿದ್ದೇನೆ. ಪಹಲ್ಗಾಮ್ನಲ್ಲಿ ಇಸ್ಲಾಂ ಭಯೋತ್ಪಾದಕರು ಆ್ಯಕ್ಷನ್ ಮಾಡಿದ್ರು. ಭಾರತ ಸರ್ಕಾರ ರಿಯಾಕ್ಟ್ ಮಾಡ್ತು. ಆಪರೇಷನ್ ಸಿಂಧೂರ್ ಮೂಲಕ ಬಾಂಬ್ ಬಿಟ್ಟು ಉಡಾಯಿಸ್ತು. ಮುಂದೇನೂ ಹಾಗೆ ಆಗುತ್ತೆ. ಹಿಂದೂ ಸಮಾಜ ರಿಯಾಕ್ಟ್ ಮಾಡುತ್ತೆ. ಇನ್ನು ಸೋಮೋಟ ಕೇಸ್ ಹಾಕಿದ್ದಾರೆ ಮಂಜುನಾಥ್ ಅವರು, ಕಾನೂನು ಪಾಲಿಸೋರು. ಒಳ್ಳೆಯದು, ನೀವು ನನ್ನ ಮೇಲೆ ಕೇಸ್ ಹಾಕಿದ್ದೀರಿ, ಹಾಕಿ. ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಧ್ವನಿವರ್ಧಕ ಬಳಸೋಂಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ತಾವು ಕಾನೂನು ಪಾಲಿಸೋರಲ್ವಾ? ಮದ್ದೂರಿನಲ್ಲಿ ಬೆಳಗ್ಗೆ 5 ಗಂಟೆಗೆ ಕೂಗುವಂಥ ಧ್ವನಿವರ್ಧಕ ಕೇಸ್ ಹಾಕಿ, ನನಗೆ ಹಿಮ್ಮತ್ತಿದೆ, ನಾನು ಕಾನೂನು ಪಾಲಿಸೋನು ಅನ್ನೋದನ್ನು ತೋರಿಸು. ಆಗ ಕಾಕಿ ಬಟ್ಟೆ ಹಾಕಿದ್ದಕ್ಕೆ ಒಂದು ಮರ್ಯಾದೆ ಬರುತ್ತೆ. ತೋರಿಸೋದ್ರ ಮೂಲಕ ನಿಷ್ಪಕ್ಷಪಾತವಾಗಿದೆ ನಮ್ಮ ಸರ್ಕಾರ. ಹಿಂದೂ ಮುಸ್ಲಿಂ ಭೇದ ಮಾಡಲ್ಲ. ಯಾರು ಏನೇ ಮಾಡಿದ್ರು, ಯಾರು ತಪ್ಪು ಮಾಡಿದ್ರು ಆಕ್ಷನ್ ತಗೊಳ್ತೀವಿ ಅನ್ನೋದನ್ನು ತೋರಿಸಿ. ಹಾಗೆ ತೋರಿಸೋದ್ರ ಮೂಲಕ ನಿಷ್ಪಕ್ಷಪಾತನ ಹೇಳಿ. ಮತ್ತು ಪ್ರಚೋದನೆ ಬಗ್ಗೆ ಹೇಳಿದ್ದೀರಿ. ಪ್ರಚೋದಿಸದ್ದು ಯಾರು ಪ್ರಚೋದಿಸಿದ್ದು? ಕಲ್ಲು ಹೊಡೆದವ್ರು ಪ್ರಚೋದಿಸಿದ್ದು. ಅಲ್ಲ ಒಬ್ಬನೇ ದೇವರು, ಉಳಿದ ದೇವರಿಲ್ಲ ಅನ್ನೋದು ಪ್ರಚೋದನೆ. ಮತೀಯ ದ್ವೇಷ ಮಾಡೋದು ಪ್ರಚೋದನೆ. ಮೊಮಿನ್ ಮತ್ತು ಕಾಫಿರ್ ಅಂಥೇಳಿ ಇಸ್ಲಾಮೇತರನ್ನ ಕಾಫಿರನ್ನಾಗಿ ನೋಡಿ ಅವ್ರನ್ನ ಕಂಡಲ್ಲಿ ಕೊಲ್ಲಬೇಕು ಅನ್ನೋದು, ಮತಾಂತರಗೊಳಿಸ್ಬೇಕು ಅನ್ನೋದು ಪ್ರಚೋದನೆ. ಇಲ್ಲಿ ಭಾರತದಲ್ಲಿ ನಿಂತ್ಕೊಂಡು ಶಿವನ ನೆಲದಲ್ಲಿ, ರಾಮನ ನೆಲದಲ್ಲಿ, ಕೃಷ್ಣನ ನೆಲದಲ್ಲಿ, ಬುದ್ಧನ ನೆಲದಲ್ಲಿ, ಮಹಾವೀರರ ನೆಲದಲ್ಲಿ, ಬಸವಣ್ಣವ್ರ ನೆಲದಲ್ಲಿ, ಗುರುನಾನಕರ ನೆಲದಲ್ಲಿ ಅಲ್ಲ ಒಬ್ಬನೇ ದೇವರು ಅಂತೇಳಿ ಹೇಳ್ತೀರಲ್ಲ, ಇದು ಪ್ರಚೋದನೆ ಅಲ್ವಾ? ಇದು ಪ್ರಚೋದನೆ. ನಾವು ಹೇಳ್ತೇವೆ ದೇವನೊಬ್ಬ ನಾಮಲವು ಅಂತ, ನೀವು ಹೇಳ್ತೀರಿ ಅಲ್ಲ ಒಬ್ಬನೇ ದೇವರು ಅಂತ. ಇದು ಪ್ರಚೋದನೆ. ಕೆಲವು ಮತೀಯ ಗ್ರಂಥಗಳು ದ್ವೇಷವನ್ನೇ ಬಿತ್ತವೆ, ಅದು ಪ್ರಚೋದನೆ. ಆ ಮತೀಯ ಗ್ರಂಥಗಳನ್ನು ಮದ್ರಸಾಗಳಲ್ಲಿ ಕಲಿಸ್ತಾರೆ, ಇದು ಪ್ರಚೋದನೆ. ಈ ಪ್ರಚೋದನೆ ನಿಲ್ಲಿಸಿ, ಆಗ ಶಾಂತಿಯಾಗುತ್ತೆ. ಆಗ ಗಣಪತಿ ಮೆರವಣಿಗೆಗೆ ಕಲ್ಲು ಹೊಡೆಯತಕ್ಕಂಥ, ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಕ್ಕಂಥ ಒಂದು ಮಾನಸಿಕತೆ ಕಟ್ಟಾಗತ್ತೆ. ಆ ಮಾನಸಿಕತೆ ಎಲ್ಲಿಂದ ಕಲ್ತಿದ್ದವರು? ಈ ನೆಲದ ಅನ್ನ ತಿಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗುವಂಥ ಮಾನಸಿಕತೆಯನ್ನು ಎಲ್ಲಿಂದ ಕಲ್ತರು? ಅದು ಪ್ರಚೋದನೆ. ಅದನ್ನು ನಿಲ್ಲಿಸಿ. ನಾಗಮಂಗಲದಲ್ಲಿ ಗಣಪತಿಯ ಮೆರವಣಿಗೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿದ್ದು ಮುಸಲ್ಮಾನರೇ. ಆಗ ಮದ್ದೂರಿನ ರೀತಿ ರಿಯಾಕ್ಟ್ ಆಗಿದ್ದರೆ ಮದ್ದೂರನ್ನು ಮರುಕಳಿಸ್ತಿರ್ಲಿಲ್ಲ. ಸರ್ಕಾರ ಹಿಂದೂ ಮತ್ತು ಮುಸಲ್ಮಾನರನ್ನು ಒಂದೇ ತಕ್ಕನಲ್ಲಿ ಇಟ್ಟು ತೂಗ್ತು. ಅದನ್ನು ಪ್ರತಿಭಟಿಸಿದವ್ರನ್ನು ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ರು.
ಆ ಒಂದೇ ತಕಡಿಯಲ್ಲಿ ಇಟ್ಟು ತೂಕುವಂಥ ಕಾಜಿ ನ್ಯಾಯ ಇದೆಯಲ್ಲ, ಈ ಕಾಜಿ ನ್ಯಾಯ ಇವರಿಗೆ ಈ ರೀತಿ ಹಲ್ಲತ್ತೋದಕ್ಕೆ ಕಾರಣ ಆಗಿರೋದು. ಪೊಲೀಸ್ ಸ್ಟೇಷನ್ ಸುಟ್ಟವ್ರನ್ನ, DJ ಹಳ್ಳಿ KJ ಹಳ್ಳಿ ಸುಟ್ಟವ್ರನ್ನ ಕೇಸ್ ವಾಪಸ್ ತೆಗೆದುಕೊಳ್ತಕ್ಕಂಥ ಶಿಫಾರಸ್ಸು ಇದೆಯಲ್ಲ, ಇವರಿಗೆ ಅನಿಸಿದೆ ನಾವು ಏನು ಮಾಡೋರು ದಕ್ಕಿಸ್ಕೊಳ್ಬೋದು. ಆ ಒಂದು ಕೂಟ ರಾಜನೀತಿ ಇದೆಯಲ್ಲ, ಇದರಿಂದಾಗಿ ಅವರಿಗೆ ಕಲ್ಲು ಹೊಡೆದ್ರು ದಕ್ಕಿಸ್ಕೋಬೋದು, ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು ದಕ್ಕಿಸ್ಕೊಳ್ಬೋದು. ಅದಕ್ಕೆ ಬ್ರೇಕ್ ಹಾಕ್ರಿ, ಸರಿ ಹೋಗುತ್ತೆ. ಯಾವ ಮುಖ ಇಟ್ಕೊಂಡು ನೀವು ನಿಮ್ಮ ಸಂಪುಟದಲ್ಲಿ ಪೊಲೀಸ್ ಸ್ಟೇಷನ್ ಸುಟ್ಟವ್ರನ್ನ, ಕಲ್ಲು ಹೊಡೆದವ್ರನ್ನ, ಊರು ಸುಟ್ಟವ್ರನ್ನ ಕೇಸ್ ವಾಪಸ್ ತೆಗೆದುಕೊಳ್ಳೋ ಶಿಫಾರಸು ಮಾಡ್ತೀರಿ ನೀವು? ಯಾವ ಮುಖ ಇಟ್ಕೊಂಡು ಶಿಫಾರಸು ಮಾಡ್ತೀರಿ? ಇದರಿಂದ ಪ್ರಚೋದನೆ ಅಲ್ವಾ ಇದು ಪ್ರಚೋದನೆ. ನಾನು ಆಕ್ಷನ್ ಮಾಡಿದ್ರೆ ರಿಯಾಕ್ಷನ್ ಆಗುತ್ತೆ ಅಂತ ಹೇಳಿದ್ದೇನೆ. ಎಷ್ಟು ದಿನ ಹಿಂದೂ ಸಮಾಜ ಸಹಿಸ್ಕೊಳ್ಳುತ್ತೆ? ಎಷ್ಟು ದಿನ ಸಹಿಸ್ಕೊಳ್ಬೇಕು? ನಿಮ್ಗೆ ಸಹಿಸ್ಕೊಂಡಿದ್ದ ಕಾರಣಕ್ಕೇನೆ ಭಾರತ ನಾಲ್ಕು ತುಂಡಾಯಿತು. ಸಹಿಸ್ಕೊಂಡಿದ್ದ ಕಾರಣಕ್ಕೇನೆ ಕಾಶ್ಮೀರಿ ಮೂಲ ನಿವಾಸಿ ಹಿಂದೂಗಳನ್ನ ಬೀದಿಲಿ ನಿಲ್ಲೊಂದು ಮಾಡಿದ್ರಿ. ನಾವು ಬೀದಿಲಿ ನಿಲ್ಬೇಕಾ? ನಾವು ನಿರಾಶ್ರಿತರಾಗಬೇಕಾ? ಸಹಿಸ್ಕೊಂಡಿದ್ದ ಕಾರಣಕ್ಕೆ ನಿಮ್ಮ ದಾಟಿಲೇ ಉತ್ತರ ಕೊಟ್ಟರೆ, ನಿಮ್ಮದೇ ಹಮರಾಬಿ ಸಿದ್ಧಾಂತ ನಾವು ಅಳವಡಿಸ್ಕೊಂಡ್ರೆ, ಹಲ್ಲಿಗಲ್ಲು ತಲೆಗೆ ತಲೆ ಅಂದರೆ ಕಲ್ಲಿಗೆ ಕಲ್ಲು ಅಂದರೆ ಎಷ್ಟು ದಿನ ಸಹಿಸ್ಕೊಳ್ಬೇಕು? ನೀವು ನಿಮ್ಮ ಮತೀಯ ವಿಚಾರಗಳನ್ನು ಸ್ಪ್ರೆಡ್ ಮಾಡ್ತಾ ಹೋಗಿ ಮತೀಯ ಭಯೋತ್ಪಾದನೆಯನ್ನು ನಿರ್ಮಾಣ ಮಾಡಿ, ನಾವು ಮಾತ್ರ ಸಹಿಸ್ಕೊಳ್ತಾ ಇರಬೇಕು. ದೇಶ ತುಂಡಾದರೂ ಸಹಿಸ್ಕೋಬೇಕು, ಪಾಕಿಸ್ತಾನ ಜಿಂದಾಬಾದನ್ನು ಸಹಿಸ್ಕೋಬೇಕು, ನಮ್ಮ ದೇವರುಗಳನ್ನ ನಿರಾಕರಿಸಿದ್ರೂ ಸಹಿಸ್ಕೊಳ್ಬೇಕು, ನಮ್ಮ ದೇವ್ರ ಉತ್ಸವದ ಮೇಲೆ ಕಲ್ಲು ಹೊಡೆದು ಸಹಿಸ್ಕೋಬೇಕು ಅಲ್ವಾ? ಸಹಿಸ್ಕೊಳ್ಳೋ ಕಾಲ ಇಲ್ಲ ಈಗ. ಇನ್ನೇನಿದ್ರು ಆ್ಯಕ್ಷನ್ನಿಗೆ ರಿಯಾಕ್ಷನ್.